ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೇವಲ ಒಂದೇ ಒಂದು ಹಸಿ ಆಲೂಗಡ್ಡೆನ ಬಳಸ್ಕೊಂಡು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡ್ಬೇಕಂತ ನಾನು ತಿಳಿಸ್ಕೊಟ್ಟಿರ್ತಾನಂತ. ಈ ಸ್ನ್ಯಾಕ್ಸ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ಹಾಕಿ ಕಳಿಸ್ಬೋದು. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡ್ಬೇಕಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಇಲ್ಲೇ ದೊಡ್ಡ ಸೈಜ್ ತಗೊಂಡನಿ. ನೀವು ಒಂದು ವೇಳೆ ಸಣ್ಣ ಆಲೂಗಡ್ಡೆ ತಗೊಂಡ್ರೆ 2 ಆಲೂಗಡ್ಡೆನ ತಗೋರಿ. ಅದ್ರದ್ದು ಸಿಪ್ಪೆನ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡನು ನಾನಿಲ್ಲೇ. ಇನ್ನೊಂದು ಕಡೆ ನಾನಿಲ್ಲಿ 1 ಕಪ್ಪಿನ ಅಳತಿ ಒಳಗೆ ಉಪ್ಪಿಟ್ಟು ರವೆನ ನಾನಿಲ್ಲೇ ತಗೊಂಡ ನೋಡ್ರಿ. ಮೀಡಿಯಮ್ ಸೈಜ್ ರವೆ ಬರುತ್ತಲ್ಲ, ಅದೇ ರವೆನ ನಾನಿಲ್ಲೇ ತಗೊಂಡಿರೋದು. ಈ ರವೆನ ಇವಾಗ ಒಂದು ಬೌಲ್ಗೆ ಸೇರಿಸ್ಕೊಳಕತ್ತೀನಿ. ನೀವು ಬೇಕಂದ್ರೆ ಚಿರೋಟಿ ರವೆನೂ ಕೂಡ ಇಲ್ಲೇ ಬಳಸ್ಕೋಬೋದು. ಈ ರವೆಗೆ ಇವಾಗ ನಾನು ನೀರನ್ನ ಇಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ರವೆ ಮುಣಗುವಷ್ಟು ನೀರನ್ನ ನೀವು ಹಾಕ್ಕೋಬೋದು. ಇಲ್ಲೇ ರವೆ ಏನು ನೆನೆಸೋದು ಬೇಡ, ಜಸ್ಟ್ ಒಂದ್ಸಲ ನಾವು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡೋಣ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಇವಾಗ ಇನ್ನೊಂದು ಕಡೆ ನಾವೇನು ಆವಾಗಲೇ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಆಲೂಗಡ್ಡೆನ ನಾನಿಲ್ಲೇ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳಕತ್ತೇನೆ ನೋಡ್ರಿ. ಇದಕ್ಕನ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡನಿ. ಖಾರಕ್ಕೆ ನಾನಿಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿನ ಇಲ್ಲೇ ಸೇರಿಸ್ಕೊಂಡನು ನೋಡ್ರಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ನೀವು ಒಂದು ವೇಳೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸಪ್ರೇಟ್ ಆಗಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನ ಇವಾಗ ನಾನು ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ನಾನಿಲ್ಲೇ ಈ ರೀತಿ ರುಬ್ಕೊಂಬಂದನ್ನು ನೋಡ್ರಿ. ನೈಸ್ ಪೇಸ್ಟ್ ಆಗಬೇಕು, ಯಾವುದೇ ರೀತಿ ತರ್ತರಿ ಇರಕ್ಕೆ ಹೋಗ್ಬಾರ್ದು. ನಾನಿವಾಗ ಅವಾಗಲೇ ನಾವು ರವೆಗೆ ನೀರು ಹಾಕಿಟ್ಟಿದ್ವಲ್ಲ, ಅದರಲ್ಲಿರುವಂಥ ಹೆಚ್ಚಿನ ಪ್ರಮಾಣದ ನೀರನ್ನ ನಾನಿಲ್ಲೇ ಒಂದು ಬೌಲ್ಗೆ ತಗೊಳಕತ್ತೇನೆ ನೋಡ್ರಿ. ಜಾಸ್ತಿ ನೀರಿನ ಅಂಶ ಏನು ಬೇಡ, ಅದರಲ್ಲಿರುವಂಥ ಎಲ್ಲ ನೀರನ್ನ ನಾವು ತೆಗೆದಿಟ್ಕೊಂಬಿಡೋಣ. ಈ ರವೆಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ, ಈಗ ಆಲೂಗಡ್ಡೆ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನ ಸೇರಿಸ್ಕೊಳಕತ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡನು ನೋಡ್ರಿ. ಸ್ವಲ್ಪ ಓಮ್ ಕಾಳು ಅಂತಾರಲ್ಲ, ಅಜ್ವಾಯಿನ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ತಿಕ್ಬಿಟ್ಟು ಹಾಕೋರಿ, ಅವಾಗ ಫ್ಲೇವರು ಚೆನ್ನಾಗಿರ್ತತಿ. ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳಕತ್ತ ನೋಡ್ರಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತಿ. ಇದ್ರ ಸೇರಿಸ್ಕೋರಿ, ಇಲ್ಲ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು. ಕೊನೆಯದಾಗಿ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತ ನೋಡ್ರಿ. ಇಲ್ಲಿ ನಾವು ರವೆನ ನೆನೆಸ್ಬೇಕಂತಿಲ್ಲ. ನಾವು ಆಲೂಗಡ್ಡೆ ರುಬ್ಬೋ ಮಟ ನಾವು ರವೆಗೆ ನೀರು ಹಾಕ್ಕೊಂಬಿಟ್ಕೊಂಡ್ಬಿಟ್ರೆ ಸಾಕಾಗ್ತತಿ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದು ಗಟ್ಟಿ ಅನ್ಸಿರೋದ್ರಿಂದ ಒಂದು ಸ್ವಲ್ಪ ಅರ್ಧ ಕಪ್ನಷ್ಟು ನಾನಿಲ್ಲೇ ನೀರನ್ನ ಸೇರಿಸ್ಕೊಂಡನು ನೋಡ್ರಿ. ನೀರನ್ನ ನೀವು ನೋಡೇ ಹಾಕ್ಕೋಬೇಕು, ಜಾಸ್ತಿ ತೆಳುವಾಗಿ ಇರಾಕ್ ಹೋಗ್ಬಾರ್ದು ಇದು. ಆದ್ರಿಂದ ಸ್ವಲ್ಪ ನೀರು ನೋಡ್ಕೊಂತ ನಾವು ಹಾಕ್ಕೋಬೇಕು. ನಾನಿವಾಗ ಯಾವುದೇ ರೀತಿ ಗಂಟಿಲ್ದಂಗೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡನು ನೋಡ್ರಿ. ನಾನಿವಾಗ ತೋರಿಸ್ತಾನೆ ನಿಮ್ಗೆ ಬ್ಯಾಟರ್ ಯಾವ ರೀತಿ ಇರ್ಬೇಕಂತೇಳಿ. ನಿಮ್ಗೆ ಗೊತ್ತಾಗ್ತಿರ್ಬೋದು. ಇಲ್ಲಿ ನಾವು ಇಡ್ಲಿ ಎಲ್ಲ ಮಾಡೋದಕ್ಕೆ ಮಾಡ್ಕೋತೇವಲ್ಲ, ಆ ರೀತಿ ಇರ್ಬೇಕಿದು. ಈ ಮಿಕ್ಸ್ ಮಾಡ್ಕೊಂಡಿರುವಂಥ ರವೆನ ನಾನಿಲ್ಲೇ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಹಾಕ್ಕೊಳಕತ್ತೇನೆ ನೋಡ್ರಿ. ಪ್ಯಾನ್ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದನ್ನ ಸ್ವಲ್ಪ ಇದು ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಸ್ಪೂನ್ಲೇ ಯಾವುದೇ ರೀತಿ ಗಂಟಾಗ್ಲಂಗೆ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ಯಾವುದೇ ರೀತಿ ಸ್ಪೂನ್ನ ತೆಗ್ಯಾಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬೇಗ ಗಂಟಾಗ್ತತಿ. ನೀವು ಒಂದು ವೇಳೆ ಚಿರೋಟಿ ರವೆಲೆ ಮಾಡ್ಕೊಳ್ಳೋದಾದ್ರೆ ಬೇಗ ಅದು ಗಂಟಾಗೋ ಚಾನ್ಸಸ್ ಇರ್ತತಿ. ಆದಷ್ಟು ಬೇಗ ಅದನ್ನು ನೀವು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತ ಬರ್ಬೇಕು. ನಾನಿಲ್ಲಿ ನೀವು ನೋಡ್ತಿರ್ಬೋದು, ಇದು ಪಾತ್ರೆ ತಳ ಬಿಟ್ಕೊತ ಬರತ್ತತ್ ನೋಡಿ. ಇಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು. ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲೂ ನಮ್ಗೆ ಪಾತ್ರೆಗೆ ಹತ್ತಾಗತ್ತಿಲ್ಲ. ಇದು ಇಷ್ಟ ಆದ್ರೆ ಆಯ್ತು ನೋಡ್ರಿ. ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ನಾನಿಲ್ಲಿ ಒಂದು ಬೌಲ್ಗೆ ಗೋಧಿ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ನಾನಿಲ್ಲಿ 1 ಸ್ಪೂನಿನ ಅಳತಿ ಒಳಗೆ 3 ಸ್ಪೂನಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನ ಹಾಕ್ಕೊಂಡನಿ. ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಳಕತ್ತನಿ. ಎಳ್ಳನ್ನ ನಾನಿಲ್ಲೇ ಹಾಕ್ಕೊಳಕತ್ತೇನೆ ನೋಡ್ರಿ. 1 ಸ್ಪೂನಷ್ಟು ಎಳ್ಳನ್ನ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡನಿ. ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂತ ಇದನ್ನು ಕಲಿಸ್ಕೋಬೇಕು ನೋಡಿ. ನಾನಿಲ್ಲಿ ಸ್ವಲ್ಪ ನೀರನ್ನ ಕೈಲೇ ಸೇರಿಸ್ಬಿಟ್ಟು ಇದನ್ನು ಒಂದು ಸ್ಪೂನಿಂದ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ. ಇದು ಅಷ್ಟೇ, ಬ್ಯಾಟರು ಜಾಸ್ತಿ ತೆಳುವಾಗಕ್ಕೆ ಹೋಗಬಾರ್ದು. ನೋಡ್ಕೊಂಡು ನೀವು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಕತಿ. ನಾನಿವಾಗ ತೋರಿಸ್ತಾನೆ ನೋಡ್ರಿ. ಯಾವುದೇ ರೀತಿ ಗಂಟಿರಬಾರ್ದು, ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು.
ಇವಾಗ ಇನ್ನೊಂದು ಕಡೆ ನಾವಿಲ್ಲೇ ಮಿಕ್ಸ್ ಮಾಡೋಷ್ಟೊತ್ತಿಗೆ ಇದು ಸ್ವಲ್ಪ ಇದು ಬಿಸಿ ಕಡಿಮೆ ಆಗಿರ್ತೈತಿ, ಸ್ವಲ್ಪ ತಣ್ಣಗಾಗಿರ್ತೈತಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ಒಂದು 2 ನಿಮಿಷ ಇದನ್ನ ಸಾಫ್ಟ್ ಆಗೋವರೆಗೂ ನಾದ್ಕೊಂಡ್ಬಿಡೋಣ. ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಸೈಜ್ ಬೇಕಲ್ಲ ಆದಷ್ಟು ಇದನ್ನ ಚಿಕ್ಕದಾಗೆ ಮಾಡ್ಕೋರಿ, ಚೆನ್ನಾಗಿರ್ತೈತಿ. ನಾನಿಲ್ಲಿ ತೋರಿಸಿರುವಂಥ ಸೈಜ್ ಒಳಗೆ ನೀವು ಮಾಡಿಕೊಂಡು ಸ್ವಲ್ಪ ಇದನ್ನ ಫ್ಲಾಟ್ ಆಗಿ ತಟ್ಕೋರಿ, ಜಾಸ್ತಿ ಅಲ್ಲ, ಸ್ವಲ್ಪ ಇದು ಈ ರೀತಿಯಾಗಿ ಕಾಣ್ಬೇಕು, ರೌಂಡ್ ಶೇಪ್ ಅಲ್ಲ. ನೀವು ಬೇಕಂದ್ರೆ ರೌಂಡ್ ಆಗಿ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಈ ರೀತಿ ಸ್ವಲ್ಪ ಅದನ್ನ ರೌಂಡ್ ಮಾಡ್ಕೊಂಡು ಸ್ವಲ್ಪ ತಟ್ಕೊಂಡನಷ್ಟೇ. ಎಲ್ಲ ಹಿಟ್ಟನ್ನು ನಾವು ಇದೇ ರೀತಿನ ಒಮ್ಮೆನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಎಣ್ಣೆ ಒಳಗೆ ಕರಿಯುವಾಗ ಹಗರಾಗ್ತತಿ. ಆದ್ರಿಂದ ಈ ರೀತಿ ಒಮ್ಮೆ ಮಾಡಿಟ್ಕೊಳ್ಳೋದ ಚಲೋ. ಇವಾಗ ನಾನು ಇದನ್ನ ಎಣ್ಣೆ ಒಳಗೆ ಕರ್ಕೊಂಡ್ಬಿಡ್ತೇನೆ ನೋಡ್ರಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೋರಿ ಸ್ಟವ್ನ. ಇವಾಗ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಅವನ್ನ ಅವಾಗಲೇ ನಾವು ಕಲಸಿಟ್ಟಿರುವಂಥ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಒಂದು 2 ಸಲ ಎದ್ದುಬಿಟ್ಟು ಈ ರೀತಿ ನಾವು ಎಣ್ಣೆ ಒಳಗೆ ಹಾಕೋಬೇಕು ನೋಡ್ರಿ. ಒಂದು 2 ಸಲ ನೀವು ಡಿಪ್ ಮಾಡಿದ್ರೆ ಸಾಕು, ಚೆನ್ನಾಗಿ ಹಿಟ್ಟನ್ನ ಹಿಡ್ಕೊಂತತಿ. ಅವಾಗ ಹೊರಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತತಿ. ನಾನಿಲ್ಲಿ ಎಲ್ಲಾನು ಒಂದೇ ಸಲ ಹಾಕ್ಕೊಂಡನಿ. ಇವಾಗ ಒಂದು 2 ನಿಮಿಷ ಬಿಟ್ಟಾದ್ಮೇಲೆ ಇದನ್ನ ಇನ್ನೊಂದು ಸೈಡ್ ನಾವು ಹೊಳ್ಳಿಸಕೋಬೇಕು ನೋಡ್ರಿ. ಅದು 2ನೇ ಸೈಡು ಚೆನ್ನಾಗಿ 2 ನಿಮಿಷ ಬಿಟ್ಕೊಂಡಾದ್ಮೇಲೆ ಈ ರೀತಿ ನಾವು ಹೊಳ್ಳಾಡ್ಸ್ಕೊಂತ ಇದನ್ನ ಚೆನ್ನಾಗಿ ಬೇಯಿಸ್ಕೋಬಹುದು. ಸ್ವಲ್ಪ ಇದು ಈ ರೀತಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ. ನಾನಿಲ್ಲಿ ಈ ರೀತಿ ಕೆಂಪು ಬಣ್ಣ ಬಂದ್ಮೇಲೆನ ಎಣ್ಣೆಯಿಂದ ತೆಗೆದಿಟ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಾವ ಅಂತೇಳಿ, ಒಂದು ಸಹ ಎಲ್ಲೂ ನಮ್ಗೆ ಒಡೆದಿಲ್ಲ. ನೋಡ್ತಿರ್ಬೋದು ನೀವು. ಇವಾಗ ನಾನು ನಿಮ್ಗೆ ತೋರಿಸ್ತೇನೆ ಬರ್ರಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಾವಂತ. ಇವಾಗ ನೀವು ಗೊತ್ತಾಗ್ತಿರ್ಬೋದು, ಇಲ್ಲೇ ನೋಡ್ತಿರ್ಬೋದು. ನಾವು ಗೋಧಿ ಹಿಟ್ಟಲ್ಲಿ ಎದ್ದಿರೋದ್ರಿಂದ ಹೊರಗಡೆ ಕ್ರಿಸ್ಪಿ ಆಗಿರ್ತತಿ, ಒಳಗಡೆ ರವೆ ಹಾಕಿರೋದ್ರಿಂದ ಸಾಫ್ಟ್ ಆಗಿ ಚೆನ್ನಾಗಿರ್ತತಿ. ಒಂದು ವೇಳೆ ನಿಮ್ಗೆ ಗೋಧಿ ಹಿಟ್ಟೊಳಗೆ ಎದ್ದೋಕ್ಕಾಗಲಿಲ್ಲ ಅಂತಂದ್ರೆ ನೀವೇನು ರವೆದು ಬಾಲ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ನೀವು ಡೈರೆಕ್ಟಾಗಿ ಎಣ್ಣೆ ಒಳಗೆ ಕರಿಬೋದು. ಆದ್ರೆ ಈ ರೀತಿ ಗೋಧಿ ಹಿಟ್ಟಲ್ಲಿ ಎದ್ಬಿಟ್ಟು ಕರಿಯೋದ್ರಿಂದ ಎಣ್ಣೆ ಸಹ ಇವು ಜಾಸ್ತಿ ಹೀರ್ಕೊಳ್ಳಲ್ಲ, ಚೆನ್ನಾಗಿರ್ತತಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಥರ ನೀವು ಹಾಕಿ ಕಳಿಸ್ಬೋದು. ಅದಷ್ಟೇ ಅಲ್ದ ನೀವು ಸಂಜೆ ಟೀ ಜೊತೆ ಏನಾದರೂ ತಿನ್ಬೇಕನ್ಸಿದ್ರೆ ಈ ರೀತಿ ಒಂದು ಆಲೂಗಡ್ಡೆನ ಬಳಸ್ಕೊಂಡು ಆರಾಮಾಗಿ 10 ನಿಮಿಷದೊಳಗಡೆ ನೀವು ಮಾಡ್ಕೊಂಡ್ಬಿಡ್ಬೋದು. ಸೊ ಫ್ರೆಂಡ್ಸ್, ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.